ಕನ್ನಡಪರ ಹೋರಾಟಗಾರರಾದಂತಹ ತಾಯ್ನಾಡು ರಾಘವೇಂದ್ರ ಅವರಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಹೋರಾಟಗಾರರಾದಂತಹ ಡಾಕ್ಟರ್ ವಿಶ್ವನಾಥ್ ಜಿಪಿ ಇದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸುನಿಲ್ ಗೌಡ ಇದ್ದಾರೆ, ಭರವಸೆಯ ಸಂಸ್ಥಾಪಕರು. ನಮಸ್ಕಾರ ಸುನಿಲ್ ಅವರ. ರಾಘವೇಂದ್ರ ಅವ್ರು ಏನು ಹೇಳ್ತೀರಿ? ಮೊದಲೇನಾಗಿ ಇದು ಒಂದು ಅದ್ಭುತ ಕಾರ್ಯಕ್ರಮ ಆಯೋಜನೆ ಮಾಡಿದ GTVಗೆ ಅಭಿನಂದನೆ ಸಲ್ಲಿಸ್ತಾ. ನೋಡಿ, ಕನ್ನಡ ಅಂದ್ರೆ ಮೈ ರೋಮಾಂಚನ, ಕನ್ನಡ ಅಂದರೆ ಮೈಯಲ್ಲಿರೋ ರೋಮ ಒಂಥರ ಆ ರೀತಿ ಒಂದು ಫೀಲ್ ಬರುತ್ತೆ ನಮಗೆ. ಇವತ್ತು ಕನ್ನಡ ಏನೊಂದು ನಶಿಸಿ ಹೋಗ್ತಾ ಇರೋದು ಅವಿದ್ಯಾವಂತರಿಂದಲ್ಲ, ಕನ್ನಡ ನಶಿಸಿ ಹೋಗ್ತಾ ಇರೋದು ವಿದ್ಯಾವಂತರಿಂದ. ಇವತ್ತು ನೋಡಿ, ಕನ್ನಡ ಯಾರನ್ನು ಕಷ್ಟ ಅಂತ ಮಕ್ಕಳು ಹೇಳ್ತಾ ಇಲ್ಲ, ಕನ್ನಡ ಹೇಳ್ಕೊಡೋ ಟೀಚರ್ಸ್ಗಳು, ಕನ್ನಡ ಪಾಲನೆ ಮಾಡ್ತವ ತಂದೆ ತಾಯಿಗಳು ಇವತ್ತು ಕಷ್ಟ ಅಂತ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದಾರೆ. ಅದನ್ನು ತಲೆ ಒಳಗಡೆ ತುಂಬ್ತಾ ಇದ್ದಾರೆ. ನಿಮಗೆ ಇಂಗ್ಲೀಷ್ ಮಾತಾಡಿದರೆ ನೀವೇನೋ ದೊಡ್ಡದು ಆಫೀಸಲ್ಲಿ ನಿಮಗೆ ಗೌರವ ಕೊಡ್ತಾರೆ, ನಿಮಗೆ ತಮಿಳು ಮಾತಾಡಿದರೆ ಏನೋ ಒಂದು ಗೌರವ ಸಿಗುತ್ತೆ, ತೆಲುಗು ಮಾತಾಡಿದ್ರೆ ಏನೋ ಗೌರವ ಸಿಗುತ್ತೆ. ಯಾರೋ ಒಬ್ಬರು ಇಬ್ಬರು ತಮಿಳವರು ಅಥವಾ ತೆಲುಗವರು ಒಂದು 50 ಜನ ಗ್ರೂಪಲ್ಲಿ ಇದ್ದಾಗ ಆ ಒಬ್ಬರು ಇಬ್ಬರಿಗೋಸ್ಕರನೇ ಇವತ್ತು ತಮಿಳು ಹಾಕುವಂಥ ಕೆಲಸನ, ಇಂಗ್ಲೀಷ್ ಏರುವಂಥ ಕೆಲಸನ, ತೆಲುಗು ಹಾಕುವಂಥ ಕೆಲಸನ ನಮ್ಮ ಕನ್ನಡಿಗರೇ ಮಾಡ್ತಾಯಿದ್ದಾರೆ. ಅಂಥ ಕನ್ನಡಿಗರಿಗೆ ನಾವು ಈ ಮುಖಾಂತರ ಖಂಡಿಸ್ತಾ ಇದ್ದೇವೆ. ಇವತ್ತು ಯಾವುದೋ ಒಂದು ಟ್ಯೂಷನ್ ಇರ್ಬೋದು, ಟ್ಯುಟೋರಿಯಲ್ಗಳಿರ್ಬೋದು, ಅಲ್ಲಿಯೂ ಸಹ ಇವಾಗ ಶಾಲೆಗಳಲ್ಲಿ ನಿಮ್ಮ ಮೊದಲನೇದು ಇವತ್ತು ನಾವು ಕನ್ನಡ ತಾಯಿ ನೆಲದಲ್ಲಿದ್ದೇವೆ, ಭುವನೇಶ್ವರಿ ನೆಲದಲ್ಲಿದ್ದೇವೆ. ಇವತ್ತು ನಾವು ಕನ್ನಡ ಅನ್ನ ತಿಂತಾ ಇದ್ದೇವೆ, ಕಾವೇರಿ ನೀರು ಕುಡಿತಾ ಇದ್ದೇವೆ. ಹಾಗಾಗಿ ನನ್ನ ತಾಯಿಗೆ ಏನು, ನೀವು ನಿಮ್ಮ ತಾಯಿಗೆ ಏನು ಗೌರವ ಕೊಡ್ತೀರಾ ಮಕ್ಕಳೇ, ನೀವು ಅದೇ ರೀತಿ ನಮ್ಮ ಕನ್ನಡಾಂಬೆಗೆ ಗೌರವ ಕೊಡಿ ಅಂತ ಹೇಳ್ಕೊಡುವಂಥ ಟೀಚರ್ಸ್ಗಳು ಇವತ್ತಿಲ್ಲ. ಮುಂಚೆ ಸರ್ಕಾರ ಇವತ್ತು ನೋಡಿ ಯಾವ ರೀತಿ ಸರ್ಕಾರ ಸಹ ಇದು ಕಠಿಣ ಕ್ರಮ ತಗೋಬೇಕು. ಯಾವ ರೀತಿ ಅಂದರೆ, ಕರ್ನಾಟಕದಲ್ಲಿ ಸರ್ಕಾರಿ ಉದ್ಯೋಗವಾಗಲಿ ಖಾಸಗಿ ಉದ್ಯೋಗವಾಗಲಿ ಕೆಲಸ ಮಾಡಬೇಕಾದಾಗ ನೀವು ಕನ್ನಡವನ್ನು ಕಡ್ಡಾಯವಾಗಿ SSLC 10ನೇ ತರಗತಿವರೆಗೆ ಕಡ್ಡಾಯವಾಗಿ ಕನ್ನಡನ ಅಧ್ಯಯನ ಮಾಡಲೇಬೇಕು. ಇದು ಮೊದಲನೇ ಪಾಠ ಕನ್ನಡ ಆಗಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಒಂದು ಕಟ್ಟುನಿಟ್ಟಿನ ಕ್ರಮ ತಗೋಬೇಕು. ಇವತ್ತಿನ ಸರ್ಕಾರಕ್ಕೆ ಕನ್ನಡ ಬೇಕಾಗಿಲ್ಲ, ಯಾವುದೂ ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರೋ ದುಡ್ಡು, ಪರ್ಸೆಂಟೇಜು, ದುಡ್ಡು. ಇವತ್ತು ನಾಯಿ ಕೋಡೆಗಳ ಥರ ಇವತ್ತು ಶಾಲೆಗಳು ಎಲ್ಲ ಕಡೆ ಇದೆ, ಖಾಸಗಿ ಶಾಲೆಗಳು. ಆ ಶಾಲೆಗಳನ್ನು ನಿಯಂತ್ರಣಗೊಳ್ಳುವಂಥ ಸರ್ಕಾರ ಇವತ್ತು ಇಲ್ಲ. ಯಾಕೆಂದರೆ ಸರ್ಕಾರ ಇವತ್ತು ಶಾಲೆಗಳನ್ನು ನಡೆಸ್ತಾ ಇರುವಂಥ ಸಚಿವರುಗಳದ್ದು ಶಾಲೆಗಳಿದ್ದಾವೆ, ಮಂತ್ರಿಗಳ ಶಾಲೆಗಳಿದ್ದಾವೆ, MLAಗಳ ಶಾಲೆಗಳು, ಅವರ ಪುಡಿ ರಾಜಕಾರಣಿಗಳದ್ದು ಶಾಲೆಗಳು. ಹೀಗಾಗಿ ಆ ಶಾಲೆಗಳನ್ನ ಕಂಟ್ರೋಲ್ ಮಾಡೋ ಪರಿಸ್ಥಿತಿಯಲ್ಲಿ ಇವತ್ತು ಸರ್ಕಾರ ಇಲ್ಲ. ಇನ್ನು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಇರುವಂಥ ಇಲಾಖೆಯ ಕೆಲ ಅಧಿಕಾರಿಗಳು ಲಂಚ ಬಾಕರಾಗಿದ್ದಾರೆ. ಇವತ್ತು ಏನೇ ಮಾಡಿ ನೀವು ಕನ್ನಡ ಮಾಧ್ಯಮ ಅಂತ ಬೋರ್ಡ್ ಹಾಕ್ಕೊಂತಾರೆ, ಅಲ್ಲಿ ಇಂಗ್ಲೀಷ್ ಮಾಧ್ಯಮ ಹಾಕ್ತಾರೆ. ಇಲ್ಲೇ ನಾವು BDAಯಿಂದ ಸೈಟ್ಗಳು ತೊಗೊಂಡಿದ್ದಾರೆ, CA ಸೈಟ್ಗಳು ತೊಗೊಂಡಿದ್ದಾರೆ, ಕನ್ನಡ ಮಾಧ್ಯಮ ಅಂತ ಹೇಳ್ಬಿಟ್ಟು ಶಾಲೆ ನಡೆಸ್ತಾರೆ. ಆದರೆ ಅಲ್ಲಿ ಆಂಗ್ಲ ಮಾಧ್ಯಮ. ನೀವು ಹೋಗಿ ಸೇರಿಸ್ಬೇಕು ಅಂದರೆ 5 ಲಕ್ಷದಿಂದ 10 ಲಕ್ಷ ಡೊನೇಷನ್ಗಳು ತೊಗೊತಾರೆ. ಅದಕ್ಕೇನಾದ್ರು ಸ್ಲಿಪ್ ಕೇಳಿದರೆ ಅದನ್ನು 5 ರೂಪಾಯಿ 10 ರೂಪಾಯಿ ಮುಖಾಂತರ ಕೊಡ್ತಾರೆ. ಇವು ಎಷ್ಟೋ ಶಾಲೆ, ಈಗ ನನ್ನ ಮಗಂದೇ KL ಇಂಟರ್ನ್ಯಾಷನಲಲ್ಲಿ ನಾವು ಹೋದ ಸಲ ಸೇರಿಸಿದ್ದೀವಿ, 8ನೇ ಕ್ಲಾಸಿಗೆ ಸೇರಿಸಿದ್ವಿ. ನಾವೊಂದು ಲಿಂಗಾಯತರ ಸಂಘ ಒಂದು ಸಂಸ್ಥೆ ಅಂತ ಸೇರಿಸಿದ್ವಿ. ಹೋದ ಸಲ 1 ಲಕ್ಷ ರೂಪಾಯಿ ಡೊನೇಷನ್ ಜೊತೆಗೆ 30,000 ರೂಪಾಯಿ ನಾವು ದುಡ್ಡು ಕೊಟ್ಟರು ಸಹ ಅವ್ರು ಈ ಸಲ ಹೇಳ್ತಾರೆ, ಈ ವರ್ಷ ಆದಮೇಲೆ ಇನ್ನೇನು ಮುಗಿತಾ ಇದೆ 9ನೇ ಕ್ಲಾಸು, ನಿಮ್ಮದು ಹೋದ ಸಲ ದುಡ್ಡೇ ಬಂದಿಲ್ಲ ಅಂತ. ಅಂದರೆ ಹೋದ ಸಲ ಸ್ಲಿಪ್ಪೇ ಕೊಡಲ್ಲ ಅವರು, ಕೊಡದೇ ಇರೋದು ಮರ್ತೋಗ್ಬಿಟ್ಟು ಈ ಥರ ದುಡ್ಡು ಬಂದಿಲ್ಲ ಅಂದರೆ ಜನಗಳ, ನಮ್ಮ ಪೋಷಕರ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾರೆ. ಇವತ್ತು ಈ ರೀತಿ ಶಾಲೆಗಳನ್ನು ಕಂಟ್ರೋಲ್ ತಗೊಳ್ಳಿ. ಏನೆಲ್ಲ ಸರ್ಕಾರಿ ಜಾಗಗಳನ್ನ ಕೊಟ್ಟು ನೀವು ಇವತ್ತು ಶಾಲೆಗಳನ್ನ ನಡೆಸೋದಕ್ಕೆ ಖಾಸಗಿಯವ್ರಿಗೆ ಕೊಟ್ಟಿದ್ದೀರಾ, ಅಂಥದಕ್ಕಾದ್ರು ನೀವು ಕನ್ನಡ ಮಾಧ್ಯಮ ತಗೊಬನ್ನಿ. ಮತ್ತು ಎಂದು ತಂದೆ ತಾಯಿಗಳು ನಿಮ್ಮ ಇಂಗ್ಲೀಷು ಒಂದು ಇದಕ್ಕೆ ಯಾಮವಾಗಿ ಬೆಳೆದಂಗೆ ತಂದೆ ತಾಯಿಗಳು ಕನ್ನಡ ಕಲಿಸಿ ಮಕ್ಕಳಿಗೆ ಅಂತ ಹೇಳ್ತಾರೆ. ಇನ್ನೊಂದು 10 ವರ್ಷ ಆದಮೇಲೆ ಕನ್ನಡ ಅನ್ನೋದು ಕೇವಲ ಓಲ್ಡ್ ಏಜ್ ಪೀಪಲ್ಗೆ ಮಾತ್ರ ಅನ್ನೋಂಗೆ ಆಗ್ಬಿಡುತ್ತೇನೋ. ರಾಘವೇಂದ್ರ ಅವ್ರು ಏನು ಹೇಳ್ತೀರಿ? ಖಂಡಿತ ಮೇಡಮ್. ನೋಡಿ, ಈಗ ಮೊನ್ನೆನೇ ಒಂದು ಘಟನೆ, ಒಂದು ಕುಟುಂಬ ಅಂದರೆ ನಾವೊಂದು ಯಾವುದೋ ಒಂದು ದೇವರನ್ನ ಶ್ರೀರಾಮೋತ್ಸವ ಅಂತ ಕೂಡಿಸ್ತಾ ಇದ್ದೇವೆ. ಮೊನ್ನೆ ಹೀಗೆ ಒಂದು 51 ಜನ ಒಂದು ಗ್ರೂಪಲ್ಲಿದ್ದಾವೆ, ಎಲ್ಲ ಶೇರ್ ಮಾಡ್ತಾರಂಥ ಒಂದು ಕಾರ್ಯಕ್ರಮ. ಅದರಲ್ಲಿ ಮಧ್ಯ ಬಂದ್ಬಿಟ್ಟು ಯಾವುದೋ ಒಂದು ತಮಿಳು ವಿಡಿಯೋ ಬಿಡ್ತಾರೆ. ಅದನ್ನು ನಾವು ಪ್ರಶ್ನೆ ಮಾಡ್ತೇವೆ, ಯಾಕೆ ನೀವು ಕನ್ನಡದಲ್ಲಿ ಇಲ್ಲ ಇರೋರು 51 ಜನರಲ್ಲಿ 50 ಜನನೂ ಕನ್ನಡದಲ್ಲಿ ಇದ್ದೀರಾ, ಒಬ್ಬರಿಗೋಸ್ಕರ ಯಾಕೆ ತಮಿಳು ಏರ್ತೀರಾ ಅಂತ ನಾವು ಪ್ರಶ್ನೆ ಮಾಡಿದಾಗ ನಮ್ಮೆಲ್ಲ ಒಂದೇ ಒಂದು ಅಣ್ಣ ತಮ್ಮದಿರ ಥರ ಇರೋದು. ಆದರೆ ಅವರು ಎಲ್ಲಿವರೆಗೆ ಬರ್ತಾರೆ ಅಂದರೆ, ನಿಮ್ಮ ಮಕ್ಕಳು ಯಾವ ಶಾಲೆಯಲ್ಲಿ ಓದ್ತಾರೆ, ನಿಮ್ಮ ಮಕ್ಕಳಿಗೆ ಇಂಗ್ಲೀಷ್ ಕಲಿಸಲ್ವಾ ಅಂದರೆ ಇವತ್ತು ಪ್ರಶ್ನೆ ಮಾಡಿದರೆ ಈಗ ಅಂದರೆ ನಮ್ಮ ಮಕ್ಕಳಿಗೆ, ನಮ್ಮ ಮನೆ ಮಟ್ಟದವರಿಗೆ ಎಲ್ಲರಿಗೂ ನಾವು ಇವಾಗ ಬೀದಿಗಿಡಬೇಕು, ಆ ಮಟ್ಟ ಇವತ್ತು ಬಂದು ನಿಂತಿದೆ. ಆಯಿತು, ನಾನು ಒಪ್ಕೊಂಡೆ, ನಿಜವಾಗ್ಲೂ ಹೌದು ಸರ್, ಹೌದು ಮೇಡಮ್ ಅವರೇ, ಇದು ನನ್ನ ಮಕ್ಕಳು ಓದ್ತಾ ಇರೋದು ಈ ಕಾನ್ವೆಂಟಲ್ಲೇ ಅಂದರೆ ಇಂಗ್ಲೀಷ್ ಮಾಧ್ಯಮದಲ್ಲಿ. ಆದರೆ ನನ್ನ ಮಕ್ಕಳಿಗೆ ಮೊದಲನೇ ಆದ್ಯತೆ ನಾನು ಕನ್ನಡ ಕಲಿಸಿದ್ದೇನೆ. ಏನು 10ನೇ ತರಗತಿವರೆಗೂ ಕನ್ನಡ ಕಲಿಸಿದ್ದೇವೆ. ನಾವು ಹೇಳೋದು ಇಷ್ಟನೇ, ಇಲ್ಲಿ ಎಲ್ಲರಿಗೂ ಇಂಗ್ಲೀಷ್ ಬೇಕು, ಬೇರೆ ಭಾಷೆಗಳು ಬೇಕು. ಅದು ಹೇಗೆ ಅಂದರೆ ಉಪ್ಪಿನಕಾಯಿ ಥರ ಇರಬೇಕು. ಬದುಕುವುದಕ್ಕೆ
ಏನೊಂದು ಸಂಪಾದನೆ ಮಾಡೋದಕ್ಕೆ ಬೇರೆ ಕಡೆ ಹೋಗಿ ಬದುಕೋದಕ್ಕೋಸ್ಕರ ಇಂಗ್ಲೀಷನ್ನ ಕಲೀಲಿ, ತಮಿಳು ಕಲೀಲಿ, ತೆಲುಗು ಕಲೀಲಿ, ನಾವು ಯಾವುದೇ ಭಾಷೆ ವಿರೋಧಿಗಳಲ್ಲ. ಆದರೆ ವಾಸ್ತವ ಇಲ್ಲಿ ನಮ್ಮ ಭಾಷೆ, ನಮ್ಮ ತಾಯಿ, ನಾವೇನೋ ನನ್ನ ತಾಯಿ ಗೌರವ ಕೊಡ್ತಾನೆ ಅನ್ನೋದು ಪ್ರಾಮುಖ್ಯತೆ ಅಂತ ನಾವು ಹೇಳಿದ್ದೀವಿ. ಆ ರೀತಿ ಇವತ್ತು ಏನಾಗಿದೆ, ಯಾರೋ ಒಬ್ಬರನ್ನ ಮೆಚ್ಚಿಸ್ಲಿಕ್ಕೋಸ್ಕರ, ಯಾರೋ ಒಬ್ಬರನ್ನ ಹೋಲಿಕೆ ಮಾಡೋದಕ್ಕೋಸ್ಕರ ಈ ಇಂಗ್ಲೀಷನ್ನು, ತಮಿಳನ್ನು, ತೆಲುಗನ್ನು, ಮಲಯಾಳಿಯನ್ನು ನಮ್ಮ ಮೇಲೆ ನಾವೇ ಹೇರ್ಕೊಳ್ತಾ ಇದ್ದೇವೆ. ಅದು ಇವತ್ತು ಏನಾಗಿದೆ, ಇವತ್ತು ನಾವು ಧೈರ್ಯವಾಗಿ ಕೇಳೋವಂಥ ಪರಿಸ್ಥಿತಿ ಇದೆ. ಸ್ವಲ್ಪ ದಿನ ಹೋದ್ಮೇಲೆ ನಾವು ಕೇಳೋದಕ್ಕಾಗಲ್ಲ. ಈಗ ನೋಡಿ, ಈಗ ಒಂದು ವಿಡಿಯೋ ನೋಡ್ಕೊಬಂದೆ ಬರ್ತಾ ನಾನು ಬೆಳಗಾವಿ ಹತ್ರ ಒಂದು ಟೋಲ್ ಗೇಟ್ ಇದೆ. ಟೋಲ್ ಗೇಟಲ್ಲಿ ಅವನೊಬ್ಬನ ಪಾಪ ಯಾರೋ ಕಾರು ಚಾಲಕ ಕೇಳ್ತಾನೆ, ನೋಡಪ್ಪ ನನಗೆ ಹಿಂದಿ ಬರಲ್ಲ, ಮರಾಠಿ ಬರಲ್ಲ, ನೀನು ಕನ್ನಡದಲ್ಲಿ ಎಷ್ಟಾಯಿತು ಅಂತ ಹೇಳು ಅಂತ. ಅವನು ಹೇಳ್ತಾನೆ, ಹಿಂದಿ ಮೇ ಬೋಲ್, ಇದು ಇಂಡಿಯಾ ಇದೆ, ಹಿಂದಿನೇ ಪ್ರಥಮ ಭಾಷೆ. ಅಂದರೆ ಯಾರು ಕೊಟ್ಟಿದ್ದಾರೆ ಹಿಂದಿ ಪ್ರಥಮ ಭಾಷೆ ಅಂತ? ಇವತ್ತು ಈ ರೀತಿ ದೌರ್ಜನ್ಯಗಳು. ಮತ್ತೆ ನೋಡಿ, ಮೊನ್ನೆ ಇಲ್ಲೇ ಕಾಡ್ಗೋಡಿ ಹತ್ರ ಎಲ್ಲಿಂದಲೂ ಬಂದಿಂಥ ಉತ್ತರ ಭಾರತದ ಹಿಂದಿ ವಾಲಗಳು ಒಬ್ಬ ಡ್ರೈವರ್ ಸಿಗ್ತಾನೆ ಅಂತ ಹೇಳ್ಬಿಟ್ಟು ನಾಯಿ ಹೊಡೆದಂಗೆ ಹೊಡಿತಾರೆ, ರಕ್ತ ಬರೋ ಥರ ಹೊಡಿತಾರೆ. ಇವತ್ತಿಗೂ ಅವ್ರು ಸಿಕ್ಕಿಲ್ಲ. ಇಲ್ಲಿ ಹೊಡೆದು ಮರ್ಡ್ರ್ ಮಾಡೋದ್ರು ಅವ್ರು ಬಾಂಗ್ಲಾದೇಶಕ್ಕೋ ಇನ್ನೊಂದು ಕಡೆಗೆ ಹೋಗಿ ಜೀವನ ಮಾಡ್ತಾರೆ. ನಾವು ಕನ್ನಡಿಗರು ಎಲ್ಲೋಬೇಕು? ಇವತ್ತು ಕನ್ನಡ ಅಷ್ಟೇ. ನಮ್ಮ ಏನು ಮಮ್ಮಿಗಳು ಅಂತ ಅಂದು ಡ್ಯಾಡಿ ಅಂದರೆ ಏನು ನಿಮಗೆ ಒಂದು ಏನು ಕಿರೀಟ ಬಂದ್ಬಿಡಲ್ಲ. ಅಮ್ಮ ಅಂದರೆ ನೋಡಿ, ಅದು ಹೃದಯದಿಂದ ಬರುತ್ತೆ. ಅಮ್ಮ ಅಂದ ತಕ್ಷಣ ಹೃದಯದಿಂದ ಬರುತ್ತೆ. ಅಮ್ಮ ಅಂದರೂ ನೀವು ಬೇಜಾರು ಮಾಡ್ಕೋಬೇಡಿ. ಮಕ್ಕಳಿಗೆ ನೀವು ಯಾವುದೇ ಶಾಲೆಯಲ್ಲಿ ಕಳಿಸಿ, ಯಾವುದೇ ಇಂಗ್ಲೀಷ್ ಕಾನ್ವೆಂಟು ನೀವು ಏನಾದರೂ ಮಾಡಿ, ಆದರೆ ಮಕ್ಕಳಿಗೆ ಮನೆಯಲ್ಲಿ ಅಟ್ಲೀಸ್ಟ್ ಊಟ ಮಾಡು, ತಿಂಡಿ ತಿನ್ನು, ಅಮ್ಮ ಅಂತ ಕರಿ, ಅಪ್ಪ ಅಂತ ಕರಿ. ಈ ರೀತಿ ಒಂದು ಒಂದೊಂದು ಚಿಕ್ಕದು ಕೆಲಸಗಳನ್ನ ಮಾಡಿ. ಇವತ್ತು ಯಾಕೆಂದ್ರೆ ನೋಡಿ, ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಕನ್ನಡ ಮಾಧ್ಯಮದಲ್ಲಿ. ಕನ್ನಡ ಇವತ್ತು ಇದೇ ರೀತಿ ಮುಂದುವರಿತಾ ಹೋದರೆ ಕನ್ನಡ ಮಾಧ್ಯಮ ಯಾರು ನೋಡ್ತಾರೆ? ಕನ್ನಡ ಪೇಪರ್ಸ್ನ ಕನ್ನಡ ಇವತ್ತು ಎಲ್ಲ ಸರ್ಕಾರಿ ಜಾಬ್ಗಳು ಬೇಕು. ಸರ್ಕಾರಿ ಕೆಲಸ ಎಲ್ಲಿ ಸಿಗುತ್ತೆ ನಿಮಗೆ ಕನ್ನಡನೇ ಹೋಯ್ತು ಅಂದ್ರೆ? ಆ ರೀತಿ ಪರಿಸ್ಥಿತಿ ಆಗಿದೆ ಮೇಡಮ್. ಇವಾಗ ಏನಾಗಿದೆ, ಈಗ ನಾವು ಮನೆಯಲ್ಲಿ ಮಗು ಹುಟ್ಟಿದ ತಕ್ಷಣ 9 ತಿಂಗಳಿಗೋ 1 ವರ್ಷಕ್ಕೋ ನಾವು ಅಮ್ಮ, ಅಪ್ಪ, ಆ ಈ ಕಲಿಸ್ತೇವೆ ನನ್ನ ಕನ್ನಡಿಗರು. ಇವತ್ತು ಆ ಈ ಕಲಿಸಿದ ಮೇಲೆ ಏನು ಮಾಡ್ತೇವೆ ನಾವು? ಏನೋ ಒಂದು ಆಮೇಲೆ ನಾವೇನು ಅಂಗನವಾಡಿ ಅಂತ ಸೇರಿಸ್ತೇವೆ ಮಕ್ಕಳನ್ನ. ಈ ಅಂಗನವಾಡಿ ಅಂತ ಸೇರಿಸೋದೇನಕ್ಕೆ ಅಂದರೆ ಅಲ್ಲಿ ಒಂದು ನಮ್ಮ ಕನ್ನಡನ ಬೇಸಿಕ್ ಆಗಿ ಕಲಿಸ್ತಾರೆ. ಅವರು ಒಂದು ಫಸ್ಟ್ ಹಂತದಲ್ಲಿ ಕಲಿಸ್ತಾರೆ, ಅದರಿಂದ ಕಲಿಸ್ತೇವೆ. ಇವತ್ತು ನೋಡಿ, ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಏನಾದ್ರು ಮಾನ ಮರ್ಯಾದೆ ಇದೆಯಾ? ಮಾನ್ಯ ಸಿದ್ದರಾಮಯ್ಯ ಅವರು ಅಹಿಂದ ಮುಖ್ಯಮಂತ್ರಿ ಅಂತಾರೆ. ಇಲ್ಲಿ ನೋಡಿ, ಅಂಗನವಾಡಿ ಸಹಾಯಕರ ಹುದ್ದೆಗಳು ಏನಾದರೂ ನಿಮಗೆ ಬೇಕು ಅಂದರೆ ನೀವು ಉರ್ದು ಭಾಷೆ ಕಲಿಬೇಕು. ಇದು ಯಾವ ಜಾತ್ಯತೀತ ರಾಜ್ಯ ರೀ ಇದು? ಯಾವ ಜಾತ್ಯತೀತ ಆಳ್ತಾರೆ ಇವರು ಈ ಸರ್ಕಾರದವರು? ಈ ಉರ್ದು ಭಾಷೆಗೂ ನಮ್ಮ ಕನ್ನಡ ಶಾಲೆಗೂ ಏನಿದೆ ಸಂಬಂಧ? ಏನಿದೆ? ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು, ಮಾನ್ಯ ಶಿಕ್ಷಣ ಸಚಿವರು ಉತ್ತರ ಕೊಡಬೇಕು, ಹೋಮ್ ಮಿನಿಸ್ಟರ್ ಉತ್ತರ ಕೊಡಬೇಕು. ಇವತ್ತು ಉರ್ದು ಅಂದರೆ ಇಲ್ಲಿ ನಾವು ಮುಸಲ್ಮಾನ್ ಬಾಂಧವರು ಚೆನ್ನಾಗೇ ಇದ್ದೇವೆ. ಇದು ಈ ಬೆಂಕಿ ಹಚ್ಚುವ ಕೆಲಸವನ್ನು, ಒಡೆದಾಡುವ ಕೆಲಸವನ್ನು, ಸಮುದಾಯದಲ್ಲಿ ಬೆಂಕಿ ಹಚ್ಚುವ ಕೆಲಸನ ಇವತ್ತು ಸರ್ಕಾರ ಮಾಡ್ತಾ ಇದೆ. ಇದನ್ನು ಖಂಡಿಸ್ಬೇಕಾಗತ್ತಲ್ವಾ? ಇವತ್ತು ನೋಡಿ, ಅಂಗನವಾಡಿ ಸಹಾಯಕ ಹುದ್ದೆಗಳಿಗೆ ಅಲ್ಲೇನಾದ್ರು ಆ ಮಕ್ಕಳಿಗೆ ಹಾಲು ಕೊಡೋದು, ಹಣ್ಣು ಕೊಡೋದು, ಅಥವಾ ಏನಾದರೂ ಅವರು ಗಲೀಜು ಮಾಡಿದ್ರೆ ಕ್ಲೀನ್ ಮಾಡೋದು, ಈ ರೀತಿ ಕೆಲಸಗಳು ಆ ಒಂದು ಅಂಗನವಾಡಿ ಸಹಾಯಕರು ಮಾಡ್ತಾರೆ. ಅಂಥವ್ರು ಈಗ ತಗೊಬಂದು ಇದು ಉರ್ದು ಗೊತ್ತಿರೋರಿಗೆ ಮಾತ್ರ ಅಪ್ಲಿಕೇಶನ್ ಹಾಕಿ ಅಂತ ಹೇಳಿ ಮಾನ ಮರ್ಯಾದೆ ಇಲ್ದಿರೆ ಸರ್ಕಾರ ಇವತ್ತು ಈ ಕೆಲಸ ಮಾಡ್ತಾ ಇದೆ. ಅಂದರೆ ನೀವು ಬೇಸಿಕ್ಕು ಆ ಮಕ್ಕಳು ಹುಟ್ಟಿದ ಮೇಲೆ ಪ್ರಥಮ ಶಾಲೆಗೆ ಹೋಗೋದೇ ಅಂಗನವಾಡಿಗೆ. ಅಂಗನವಾಡಿಯಲ್ಲಿ ನೀವು ಉರ್ದು ಕಲಿಸ್ತಾನೆ, ಹಿಂದಿ ಕಲಿಸ್ತಾನೆ, ತಮಿಳು ಕಲಿಸ್ತಾನೆ, ಇಂಗ್ಲೀಷ್ ಕಲಿಸ್ತಾನೆ ಅಂತ ಈ ಸರ್ಕಾರನೇ ನಮ್ಮ ಕನ್ನಡನ ದ್ರೋಹ ಮಾಡಿದವಾಗ ನಾವು ಯಾರಿಗೆ ಕೇಳೋಣ? ಈಗ ಸರ್ಕಾರನೇ ತುಳಿಯುವಂಥ ಕೆಲಸ ಇವತ್ತು. ಕನ್ನಡನ ಸರ್ಕಾರ ಒಂದು ಬಾಯಲ್ಲಿ ಹೇಳುತ್ತೆ, ನಾನು ಸರ್ಕಾರ ಉಳಿಸ್ತಾನೆ, ನಾನು ಸುಗ್ರೀವಾಜ್ಞೆ ಉಳಿಸ್ತೆ, ನಾನು ಹಾಗೆ, ನಾನು ಹೀಗೆ ಅಂತ. ಆದರೆ ಎಲ್ಲೋ ಒಂದು ಕಡೆಗೆ ಈ ತುಳಿಯೋ ಕೆಲಸ. ಇವ್ರು ಹೇಗೆ ನಮ್ಮ ಕನ್ನಡಿಗರು ಇವತ್ತು ಡೆಲ್ಲಿಯ ಗುಲಾಮರಾಗಿದ್ದಾರೋ, ಅಲ್ಲಿ ಹೋಗ್ಬಿಟ್ಟು ಅಣ್ಣ, ಅಪ್ಪ ನನಗೆ ಈ ಒಂದು ಹುದ್ದೆ ಕೊಡಪ್ಪ, ಈ ಒಂದು ಕೆಲಸ ಕೊಡ್ಸಪ್ಪ ಅಂತ ಹೇಗೆ ಇವರು ಭಿಕ್ಷೆ ಬೇಡ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ರಾಜ್ಯಾಧ್ಯಕ್ಷ ಆಗೋದು, ಮುಖ್ಯಮಂತ್ರಿ ಆಗೋದು, ಹೋಮ್ ಮಿನಿಸ್ಟರ್ ಆಗೋದು, ಮಂತ್ರಿಗಳಾಗೋದು ಮಾಡ್ಕೊಳ್ತಾ ಇದ್ದಾರೆ. ಮುಂದಿನ ಪೀಳಿಗೆಗೂ ನಮ್ಮ ಕನ್ನಡಿಗರ ಮಕ್ಕಳುಗಳಿಗೆ ಆ ಹಿಂದಿ ಇಂಗ್ಲೀಷ್ ಕಳಿಸಿ ಆ ಡೆಲ್ಲಿ ಗುಲಾಮರಾಗಿ ನೀವೆಲ್ಲ ಸಾಯೋ ತನಕ ಬದುಕಲಿ ಅನ್ನೋ ರೀತಿ ಇವತ್ತು ಈ ವರ್ತನೆ ಈ ಸರ್ಕಾರಗಳದ್ದು, ರಾಜಕೀಯ ಪಕ್ಷಗಳದಾಗಿದೆ. ಇದನ್ನ ಬದಲಾವಣೆ ಮಾಡ್ಕೋಬೇಕು. ನಮ್ಮ ಕನ್ನಡಿಗರದ್ದು ಎಚ್ಚೆತ್ಕೋಬೇಕು. ಇವತ್ತು ಏನೆಲ್ಲ ಉರ್ದು ಹೇರಿದ್ದಾರೆ, ಇವತ್ತಿಂದ ತಕ್ಷಣ ಎಲ್ಲ ನಾವು ಕನ್ನಡ ಪರ ಹೋರಾಟಗಾರರು ಇದನ್ನ ಒಂದು ಹೋರಾಟಗಳ ಮಾತ್ರ ಸರ್ಕಾರಕ್ಕೆ ಕಣ್ ತೆರೆಯುವಂಥ ಕೆಲಸ ಮಾಡಬೇಕು ಅಂತ ನಾವು ಹೇಳ್ತೇವೆ. ಪೋಷಕರ ಮಹತ್ವ, ಪೋಷಕರ ಇಂಪಾರ್ಟೆನ್ಸ್ ಏನು ಹೇಳೋಕೆ ಇಷ್ಟಪಡ್ತೀವಿ? ನೋಡಿ, ಇವತ್ತು ನಾವೇನಾದರೂ ನಮ್ಮ ಕನ್ನಡ ಭಾಷೆ ಎಷ್ಟು ಹೆಮ್ಮೆಯ ಭಾಷೆ ಅಂದರೆ, ಜ್ಞಾನಪೀಠ ಪ್ರಶಸ್ತಿಯನ್ನು ಏನಾದರೂ ಕನ್ನಡ ಭಾಷೆ 8 ಜನರಿಗೆ ನಾವು ಜ್ಞಾನಪೀಠ ಪ್ರಶಸ್ತಿ ಪಡ್ಕೊಂಡಿದ್ದೇವೆ.
ಇವತ್ತು ಸುನಿಲ್ ಅವ್ರು ಹೇಳ್ದಂಗೆ ಯಾವುದೋ ನಾವು IT ಕಂಪ್ನಿಗೋಸ್ಕರ ಓದೋದು ಬೇಡ. ನಾ ಶ್ರೀರಾಮ ಅಂದ್ರೆ ಕೆಲಸ ಸಿಗಲ್ಲ ಅನ್ನಂಗಿದ್ರೆ ಇವತ್ತು ದೇವೇಗೌಡರು ಅನ್ನೋರು ಪ್ರಧಾನಮಂತ್ರಿ ಆಗಲ್ಲಾಗಿತ್ತು. ಹೆಸರಿಗಲ್ಲ, ನಮ್ಮ ಒಳಗಡೆ ಏನ್ ಬರುತ್ತೆ ಅನ್ನೋದು ಭಾಷೆ ಮುಖ್ಯ. ನಮ್ಮ ಒಳಗಡೆ ನಮ್ಮ ಶ್ರಮ ನಾವು ಇದ್ದವಾಗ ಈಗಿನ ಹೆಸರುಗಳು ಹಂಗಿಲ್ಲ ಬಿಡಿ ಸರ್. ದೇವೇಗೌಡ ಕಾಲದಲ್ಲಿ ಹಂಗಿತ್ತು. ಬಟ್ ಈಗ ಎಷ್ಟು ಜನ ಇಡ್ತಾರೆ ಸರ್ ದೇವೇಗೌಡ ಅಂತ? ಎಷ್ಟು ಜನ ಆಸೆ ಇದೆ ಸರ್ ಇಡಬೇಕು ಅಂತ? ಅದನ್ನೇ ಅಂದ್ರೆ ಹೆಮ್ಮೆ ಹೇಳ್ಕೊಳ್ಳೋಕೆ ಅದು ಇವತ್ತು ನೋಡಿ ಚಂದ್ರಯಾನ ಮಾಡಿದ್ರು ಇತ್ತಿತ್ಲಾಗೆ ಎಲ್ಲಾ ನಮ್ಮ ಯುವಕರು ಹುಡುಗನ ಹುಡುಗಿನ ಅಂತಾನೆ ಗೊತ್ತಾಗಲ್ಲ ಈಗ ಹೆಸರುಗಳು ನೋಡಿದ್ರೆ. ಇದು ಹಿಂದೂನಾ ಮುಸ್ಲಿಮಾ ಕ್ರಿಶ್ಚಿಯನ್ ಮುಂಚೆ ಅಟ್ಲೀಸ್ಟ್ ಹೆಸರಲ್ಲಿ ಯಾವ ಜಾತಿ ಅನ್ನೋದನ್ನು ಕಂಡಿಡಿತಾ ಇದ್ರು. ಬಟ್ ಈಗ ಅದು ಕಂಡಿಡಿಬೇಕು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಆದ್ರೆ ಈಗಿನ ಹೆಸರುಗಳು ಹೆಂಗಿದೆ ಅಂತಂದ್ರೆ ಅದು ಇಂಗ್ಲಿಷ್ ಬೆರೆತು ಹೋಗ್ಬಿಟ್ಟು ಇದು ಯಾವ ಭಾಷೆಯ ಒಂದು ಮಗು ಅಂತಾನೆ ಗೊತ್ತಾಗೋದಿಲ್ಲ. ಆ ತರದ ಮಗು ಆಗ್ತಾ ಇದೆ. ಶ್ರೀರಾಮ ಹೆಸರನ್ನ ಬೇಡ ಅಂದಾಗ ಇವತ್ತು ನೋಡಿ ಎಷ್ಟೋ ಹೆಣ್ಣು ಮಕ್ಕಳುಗಳು ಇವತ್ತು ಕ್ಯೂ ಅಲ್ಲಿ ನಿಂತಿದ್ದಾರೆ ಆಸ್ಪತ್ರೆ ಬಾಗ್ಲಲ್ಲಿ. 22ನೇ ತಾರೀಕು ನನಗೆ ಡೆಲಿವರಿ ಮಾಡಿಸಿ ಅಂತ ಶ್ರೀರಾಮ ಹುಟ್ಟುತ್ತಾನೆ ನಮ್ಗೆ ಅಂತ ಹೇಳಿ. ಆ ರೀತಿ ಇವತ್ತು ಮನೋಭಾವಗಳು ಹೆಂಗಾಗಿದೆ ಅಂದ್ರೆ ಮತ್ತೆ ತಿರ್ಗಾ ನಾವು ಅಥವಾ ಮೂಢನಂಬಿಕೆ ಅಂತವೋ ಅಥವಾ ದೇವ್ರ ಮೇಲೆ ಭಕ್ತಿಗೋ ಮತ್ತೆ ವಾಪಸ್ ಬರ್ತಾ ಇದಾವೆ. ನಾವಿವತ್ತು ಹೇಳಕ್ ಬಂದಿರೋದು ಇವರೆಲ್ಲ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕರ್ತರಿದಾರಲ್ಲ ಎಲ್ಲರೂ ಕನ್ನಡ ಮಾಧ್ಯಮದಲ್ಲೇ ಓದಿದವರು. ಆಮೇಲೆ ಅಲ್ಲಿಂದ ಹಿಡಿದು ಮೊನ್ನೆ ಆಗಿರೋಂತ ಏನೋ ಚಂದ್ರಗ್ರಹಕ್ಕೆ ನಾವು ಹೋದ್ರು, ಇಸ್ರೋ ಒಂದು ಚಂದ್ರಗ್ರಹಕ್ಕೆ ಹೋದಾಗ ನಮ್ಮ ಕನ್ನಡಿಗರ ಕೊಡುಗೆ 13 ಜನರದಿದೆ. 13 ಜನನು ಸಹ ಕನ್ನಡ ಮಾಧ್ಯಮದಲ್ಲಿ ಓದಿದವರೇ. ಇವತ್ತು ಆ ರೀತಿ ಉದಾಹರಣೆಗಳನ್ನ ನಮ್ಮ ಶಾಲೆಯ ಶಿಕ್ಷಕರು ಕೊಡಬೇಕು. ಯಾವುದೋ ನಾವು ಯೂಟ್ಯೂಬ್ ಅವಾಗಿಂದ ಹುಡುಕ್ತಾ ಇದೆ, ಸಿಗ್ತಾ ಇಲ್ಲ. ಒಬ್ಬ ತಾಯಿ ಇದ್ದಾರೆ, ಅವ್ರಿಗೆ ನಾನು ಇಲ್ಲಿಂದ ಒಂದು ದೊಡ್ಡ ನಮಸ್ಕಾರ ಮಾಡ್ತೇನೆ. ಕನ್ನಡ ಮಾಧ್ಯಮದಲ್ಲಿ ಒಂದು ಶಿಕ್ಷಕಿ ಇದ್ದಾರೆ, ಅವ್ರ ಹೆಸರು ನಾನು ನೆನಪು ಬರ್ತಾ ಇಲ್ಲ. ಆ ಅಮ್ಮ ಹೇಗಿದ್ದಾರೆ ಅಂದರೆ ಎಲ್ಲ ಮಕ್ಕಳನ್ನ ಗುಡ್ಡೆ ಹಾಕೊಳ್ಳುತ್ತೆ, ಡ್ಯಾನ್ಸ್ ಮಾಡುತ್ತೆ. ನೀವು ಆ ಥರದ್ದು ತೋರಿಸ್ಬೇಕು. ಇವಾಗ ಆ ಥರ ಕನ್ನಡದ ಬಗ್ಗೆ ಅಭಿಮಾನ ಇರುವಂಥವ್ರನ್ನ ನಿಮ್ಮ ಸ್ಕ್ರೀನ್ಗಳಲ್ಲೂ ತೋರಿಸ್ಬೇಕು. ಅವ್ನು ನೋಡಿ ಬೇಕಾದ್ರೆ ಹುಡುಕಿ ಸಿಕ್ಕರೆ ದಯವಿಟ್ಟು ಹಾಕಿ. ಕನ್ನಡ ಮಕ್ಕಳನ್ನ ಎಷ್ಟು ಕ್ಲೀನಾಗಿ ಒಂದು ಹಾಡಿನ ಮುಖಾಂತರ, ನೃತ್ಯದ ಮುಖಾಂತರ, ಭರತನಾಟ್ಯದ ಮುಖಾಂತರ ಒಂದು ಆ ಮಕ್ಕಳಿಗೆ ಶಾಲೆಗೆ ಬರಬೇಕು. ಆ ರೀತಿ ಒಂದು ವಾತಾವರಣನ ಹೆಣ್ಮಕ್ಳು ಸೃಷ್ಟಿ ಮಾಡ್ತಾರೆ. ಅವ್ರಿಗೆ ನಾವು ಇಡೀ ಕನ್ನಡಿಗರ ಪರವಾಗಿ ಇವತ್ತು ನಾವು ಧನ್ಯವಾದ ಹೇಳ್ತೇವೆ. ಮತ್ತು ಇವತ್ತು ನೋಡಿ ಕನ್ನಡ ಶಾಲೆಯನ್ನು ಅಭಿವೃದ್ಧಿ ಮಾಡುವಂಥದ್ದು ಸರ್ಕಾರ ಇವತ್ತೆಲ್ಲೂ ಸುಣ್ಣ ಬಣ್ಣ ಬೆಳೀತಾ ಇಲ್ಲ. ಸುಮಾರು ಜನ ಸಮಾಜ ಸೇವಕರು ಈ ಥರ ಮಾಡ್ತಾರೆ. ನಾವು ಮುಂಚೆ ಏನು ದಿವಂಗತ ಬಂಗಾರಪ್ಪಾಜಿ ಅವರು ಈಗ ಗ್ರಾಮೀಣ ಕೃಪಾಂಕ ತಂದ್ರು ಹಳ್ಳಿ ಮಕ್ಕಳುಗಳಿಗೆ 10% ತರ ಕೊಟ್ಟು ಸಾವಿರಾರು ಜನ ಲಕ್ಷಾಂತರ ಜನ ಇವತ್ತು ಜಾಬ್ ಮಾಡ್ತಾ ಇದ್ದಾರೆ. ಅದೇ ತರನೇ ಕನ್ನಡ ಶಾಲೆಯಲ್ಲಿ ಓದೋರಿಗೆ ಏನಾದರೂ ಒಂದು ಆ ರೀತಿ ಒಂದು ಸ್ಪೆಷಾಲಿಟಿ ಕೊಟ್ಟರೆ ಸರ್ಕಾರ ಇವತ್ತೆಲ್ಲ ಕನ್ನಡ ಶಾಲೆಯಲ್ಲಿ ಓದ್ತಾರೆ. ಮತ್ತು ಎಲ್ಲ ನಮ್ಮ ತಂದೆ ತಾಯಂದಿರಿಗೆ ಒಂದು ಮನವಿ, ಕನ್ನಡ ಮಾತಾಡೋರಿಗೆಲ್ಲ ಅವಮಾನ ಅಲ್ಲ, ದಯವಿಟ್ಟು ನೀವು ಮನೆಯಲ್ಲಾದ್ರೂ ಕನ್ನಡ ಕಲಿಸಿ, ಕನ್ನಡ ಉಳಿಸಿ. ನಿಜ. ಓಕೆ ಧನ್ಯವಾದ 3 ಜನಕ್ಕೂ ಕೂಡ. ಥ್ಯಾಂಕ್ ಯು ಸೋ ಮಚ್ ಚರ್ಚೆಗೆ ಬಂದಿದ್ದ